ಕೃತಕ ಬುದ್ಧಿಮತ್ತೆ. ಈ ಮಾಲಿಕೆಯ 3ನೇ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಕಾರ್ಯಕ್ಷೇತ್ರವಾದ ಕಂಪ್ಯೂಟರ್ ವಿಷನ್ ಅಥವಾ ಕಂಪ್ಯೂಟರ್ ದೃಷ್ಟಿ ಬಗ್ಗೆ ತಿಳಿಯೋಣ. Computer vision is a field of artificial intelligence that deals with the processing and analysis of visual information using computer algorithms. ದೃಶ್ಯ ಮಾಹಿತಿಯ ಸಂಸ್ಕರಣೆಯನ್ನು ಹಾಗೂ ವಿಶ್ಲೇಷಣೆಯನ್ನು ಕಂಪ್ಯೂಟರ್ ಕ್ರಮಾವಳಿಗಳನ್ನು ಬಳಸಿ ನಿರ್ವಹಿಸುವ ಕೃತಕ ಬುದ್ಧಿಮತ್ತೆಯ ಕ್ಷೇತ್ರವೇ ಕಂಪ್ಯೂಟರ್ ದೃಷ್ಟಿ. ಕಂಪ್ಯೂಟರ್ ವಿಷನ್ನಲ್ಲಿ ನಮ್ಮ ಸುತ್ತಲಿನ ಪ್ರಪಂಚದ ದೃಶ್ಯಗಳನ್ನು ಕ್ಯಾಮೆರಾ ಮೂಲಕ ಇಮೇಜ್ ಅಥವಾ ವಿಡಿಯೋ ಅಂದರೆ ಚಿತ್ರ ಅಥವಾ ಚಲನಚಿತ್ರ ಮಾದರಿಯಲ್ಲಿ ಸೆರೆಹಿಡಿದು ಅಥವಾ ಕಂಪ್ಯೂಟರ್ನಲ್ಲಿ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲಿ ಈಗಾಗಲೇ ಲಭ್ಯವಿರುವ ಚಿತ್ರ ಅಥವಾ ವಿಡಿಯೋಗಳನ್ನು ವಿಶ್ಲೇಷಣೆ ಮಾಡುವುದು, ಗುರುತಿಸುವುದು ಇತ್ಯಾದಿ ಕಂಪ್ಯೂಟರ್ ದೃಷ್ಟಿಯ ಕಾರ್ಯಗಳು. ಮೈಕ್ರೋಸಾಫ್ಟ್ ಕಂಪನಿಯಾದ Seeing AI ಆಪ್ is a great example of the power of computer vision designed for the blind and low vision community. The Seeing AI app harnesses the power to open up the visual world and describe nearby people, text and objects. Seeing AI ಎನ್ನುವ ಮೊಬೈಲ್ ಆಪ್ ಕಂಪ್ಯೂಟರ್ ವಿಷನ್ನ ಶಕ್ತಿಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಕುರುಡರು ಹಾಗೂ ಮಂದ ದೃಷ್ಟಿಯ ಸಮೂಹಕ್ಕಾಗಿ ವಿನ್ಯಾಸಗೊಳಿಸಿದ Seeing AI ಮೊಬೈಲ್ ಆಪ್ ಸುತ್ತಲಿನ ಜನರನ್ನು, ಬರಹಗಳನ್ನು ಹಾಗೂ ವಸ್ತುಗಳನ್ನು ಒಳಗೊಂಡ ದೃಶ್ಯ ಪ್ರಪಂಚವನ್ನು ವಿವರಿಸುವುದರ ಮೂಲಕ ಕೃತಕ ಬುದ್ಧಿಮತ್ತೆಯ ಶಕ್ತಿಯನ್ನು ಪರಿಚಯ ಮಾಡಿಕೊಡುತ್ತದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಈ ಆಪ್ ಲಭ್ಯವಿದ್ದು, ಇದರ ಸಹಾಯದಿಂದ ಸುತ್ತಲಿನ ಪ್ರಪಂಚವನ್ನು ಅರಿಯಬಹುದು. ಅಂಗಡಿಗಳ ಮೇಲಿನ ನಾಮಫಲಕಗಳು, ಸುತ್ತ ಇರುವ ಜನರ ಸಂಖ್ಯೆ, ಅದರಲ್ಲಿ ಗುರುತಿನ ವ್ಯಕ್ತಿಗಳ ಹೆಸರು ಇತ್ಯಾದಿಗಳನ್ನು ಹೇಳುತ್ತಾ ಸುತ್ತಲಿನ ಪ್ರಪಂಚದ ಅರಿವನ್ನು ನೀಡುತ್ತದೆ. ವಿದ್ಯಾರ್ಥಿಗಳು Seeing AI ಮೊಬೈಲ್ ಆಪ್ ನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬಳಸುವುದರ ಮೂಲಕ ಇದರ ಬಗ್ಗೆ ಹೆಚ್ಚು ತಿಳಿಯಬಹುದು. ಕಂಪ್ಯೂಟರ್ ವಿಷನ್ ಮಾಡೆಲ್ಸ್ ಅಂಡ್ ಕೆಪಬಿಲಿಟೀಸ್. ಕಂಪ್ಯೂಟರ್ ದೃಷ್ಟಿಯ ಮಾದರಿಗಳು ಹಾಗೂ ಸಾಮರ್ಥ್ಯಗಳು. Most computer vision solutions are based on machine learning models that can be applied to visual input from cameras, videos, or images. ಬಹಳಷ್ಟು ಕಂಪ್ಯೂಟರ್ ದೃಷ್ಟಿ ಪರಿಹಾರಗಳು ಕ್ಯಾಮೆರಾ, ವಿಡಿಯೋ ಅಥವಾ ಚಿತ್ರಗಳ ಮೇಲೆ ಅನ್ವಯಿಸಬಹುದಾದ ಯಂತ್ರ ಕಲಿಕೆಯ ಮಾದರಿಗಳ ಮೇಲೆ ಆಧಾರಿತವಾಗಿವೆ. ಕಾಮನ್ ಕಂಪ್ಯೂಟರ್ ವಿಷನ್ ಟಾಸ್ಕ್ಸ್. ಸಾಮಾನ್ಯ ಕಂಪ್ಯೂಟರ್ ದೃಷ್ಟಿ ಕಾರ್ಯಗಳು: ಇಮೇಜ್ ಕ್ಲಾಸಿಫಿಕೇಶನ್, ಚಿತ್ರ ವರ್ಗೀಕರಣ. ಆಬ್ಜೆಕ್ಟ್ ಡಿಟೆಕ್ಷನ್, ವಸ್ತು ಪತ್ತೆ. ಸಿಮ್ಯಾಂಟಿಕ್ ಸೆಗ್ಮೆಂಟೇಶನ್, ಲಾಕ್ಷಣಿಕ ವಿಭಾಗ. ಇಮೇಜ್ ಅನಾಲಿಸಿಸ್, ಚಿತ್ರ ವಿಶ್ಲೇಷಣೆ. ಫೇಸ್ ಡಿಟೆಕ್ಷನ್, ಅನಾಲಿಸಿಸ್ ಅಂಡ್ ರೆಕಗ್ನಿಷನ್, ಮುಖ ಪತ್ತೆ, ವಿಶ್ಲೇಷಣೆ ಮತ್ತು ಗುರುತಿಸುವಿಕೆ. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್, ಆಪ್ಟಿಕಲ್ ಅಕ್ಷರ ಪತ್ತೆ, OCR. ಇವುಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗುವ. ಮೊದಲನೆಯದಾಗಿ ಇಮೇಜ್ ಕ್ಲಾಸಿಫಿಕೇಶನ್ ಅಥವಾ ಚಿತ್ರ ವರ್ಗೀಕರಣ. Image classification involves training a machine learning model to classify images based on their contents. For example, in a traffic monitoring solution, you might use an image classification model to classify images based on the type of vehicle they contain, such as taxis, buses, cyclists, and so on. ಚಿತ್ರಗಳನ್ನು ಅವುಗಳಲ್ಲಿರುವ ವಿಷಯವನ್ನು ಆಧರಿಸಿ ವರ್ಗೀಕರಿಸುವುದಕ್ಕೋಸ್ಕರ ಯಂತ್ರ ಕಲಿಕೆ ಮಾದರಿಯನ್ನು ತರಬೇತಿಗೊಳಿಸುವುದನ್ನು ಚಿತ್ರ ವರ್ಗೀಕರಣ ಒಳಗೊಂಡಿದೆ. ಉದಾಹರಣೆಗೆ, ಸಂಚಾರ ನಿರ್ವಹಣೆ ಪರಿಹಾರದಲ್ಲಿ ಚಿತ್ರದಲ್ಲಿರುವ ವಾಹನಗಳನ್ನು ಅದು ಟ್ಯಾಕ್ಸಿಯೋ, ಬಸ್ ಅಥವಾ ಸೈಕ್ಲಿಸ್ಟ್ ಎಂದು ಚಿತ್ರಗಳನ್ನು ವರ್ಗೀಕರಿಸುವುದು. ಇಮೇಜ್ ಕ್ಲಾಸಿಫಿಕೇಶನ್ is a common workload in artificial intelligence applications. It harnesses the predictive power of machine learning to enable AI systems to identify real-world items based on images. ಕೃತಕ ಬುದ್ಧಿಮತ್ತೆಯ ಅನ್ವಯಗಳಲ್ಲಿ ಚಿತ್ರ ವರ್ಗೀಕರಣವು ಒಂದು ಸಾಮಾನ್ಯ ಕಾರ್ಯಭಾರ. ಚಿತ್ರಗಳಲ್ಲಿನ ನೈಜ ಪ್ರಪಂಚದ ಅಂಶಗಳನ್ನು ಕೃತಕ ಬುದ್ಧಿಮತ್ತೆ ಗುರುತಿಸುವುದಕ್ಕೆ ಯಂತ್ರ ಕಲಿಕೆಯ ಊಹಾಶಕ್ತಿಯನ್ನು ಸಜ್ಜುಗೊಳಿಸುತ್ತದೆ. ಪೊಟೆನ್ಷಿಯಲ್ ಯೂಸ್ ಆಫ್ ಇಮೇಜ್ ಕ್ಲಾಸಿಫಿಕೇಶನ್. ಚಿತ್ರ ವರ್ಗೀಕರಣದ ಸಂಭಾವ್ಯ ಅಥವಾ ಮುಖ್ಯ ಉಪಯೋಗಗಳು: ಪ್ರಾಡಕ್ಟ್ ಐಡೆಂಟಿಫಿಕೇಶನ್. ಪರ್ಫಾರ್ಮಿಂಗ್ ಎ ವಿಜುವಲ್ ಸರ್ಚಸ್ ಫಾರ್ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಇನ್ ಆನ್ಲೈನ್ ಸರ್ಚಸ್ ಆರ್ ಈವನ್ ಇನ್ ಸ್ಟೋರ್ ಯೂಸಿಂಗ್ ಎ ಮೊಬೈಲ್ ಡಿವೈಸ್. ಉತ್ಪನ್ನ ಗುರುತಿಸುವಿಕೆ. ನಿರ್ದಿಷ್ಟ ಉತ್ಪನ್ನವನ್ನು ಆನ್ಲೈನ್ನಲ್ಲಿ ಹುಡುಕಲು ಅಥವಾ ಸ್ಟೋರ್ಗಳಲ್ಲಿ ಮೊಬೈಲ್ ಬಳಸಿ ಹುಡುಕಲು ಚಿತ್ರ ವರ್ಗೀಕರಣವನ್ನು ಬಳಸಬಹುದು. ಗೂಗಲ್ ಲೆನ್ಸ್ ಮೊಬೈಲ್ ಆಪ್ನಲ್ಲಿ ಯಾವುದೇ ವಸ್ತುವಿನ ಚಿತ್ರ ಅಪ್ಲೋಡ್ ಮಾಡಿದಾಗ ಅದನ್ನು ಗುರುತಿಸಿ ಅದರ ಬಗೆಗಿನ ವಿವರವನ್ನು ಗೂಗಲ್ ಲೆನ್ಸ್ ಒದಗಿಸುತ್ತದೆ.
ಅದೇ ರೀತಿ ಹೆಸರು ತಿಳಿಯದ ವಸ್ತುವನ್ನು ಕೊಳ್ಳಬೇಕಾದಾಗ ಅದರ ಚಿತ್ರವನ್ನು ಅಪ್ಲೋಡ್ ಮಾಡಿದರೆ ಅಮೆಜಾನ್ ಮೊಬೈಲ್ ಆಪ್ ತನ್ನ ಸ್ಟೋರ್ನಲ್ಲಿ ಇರುವ ವಸ್ತುಗಳಲ್ಲಿ ಚಿತ್ರಕ್ಕೆ ಹೋಲುವ ವಸ್ತುಗಳನ್ನು ಒದಗಿಸುತ್ತದೆ. ಡಿಸಾಸ್ಟರ್ ಇನ್ವೆಸ್ಟಿಗೇಷನ್. ಐಡೆಂಟಿಫೈಯಿಂಗ್ ಕೀ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಮೇಜರ್ ಡಿಸಾಸ್ಟರ್ ಪ್ರಿಪರೇಷನ್ ಎಫರ್ಟ್ಸ್. For example, identifying bridges and roads in aerial images can help disaster relief teams plan ahead in regions that are not well mapped. ದೊಡ್ಡ ಅನಾಹುತಗಳಿಗೆ ಸಜ್ಜಾಗುವುದಕ್ಕೋಸ್ಕರ ಪ್ರಮುಖ ಮೂಲಸೌಕರ್ಯಗಳನ್ನು ಗುರುತಿಸುವುದು. ಉದಾಹರಣೆಗೆ ನಕ್ಷೆಗಳು ಸರಿಯಾಗಿ ಇರದ ಸ್ಥಳಗಳಲ್ಲಿ ದುರಂತ ಪರಿಹಾರ ತಂಡಗಳಿಗೆ ಯೋಜನೆ ಮಾಡಿಕೊಳ್ಳಲು ಸಹಾಯ ಮಾಡುವ ಸಲುವಾಗಿ ಗೂಗಲ್ ಮ್ಯಾಪ್ ರೀತಿಯ ವೈಮಾನಿಕ ಚಿತ್ರಗಳನ್ನು ಬಳಸಿ ರಸ್ತೆಗಳು ಹಾಗೂ ಸೇತುವೆಗಳನ್ನು ಗುರುತಿಸುವುದು. ಮೆಡಿಕಲ್ ಡಯಾಗ್ನೋಸಿಸ್. Evaluating images from X-ray or MRI devices could quickly classify specific issues found as cancers, tumors, or many other medical conditions related to medical imaging diagnosis. ವೈದ್ಯಕೀಯ ರೋಗನಿರ್ಣಯ. ಕ್ಷಯಕಿರಣ ಅಥವಾ MRI ಯಂತ್ರಗಳ ಚಿತ್ರಗಳನ್ನು ಮೌಲ್ಯಮಾಪನ ಮಾಡಿ ಕ್ಷಿಪ್ರವಾಗಿ ನಿರ್ದಿಷ್ಟ ಸಮಸ್ಯೆಗಳನ್ನು ಕ್ಯಾನ್ಸರ್ ಗಡ್ಡೆಗಳು ಅಥವಾ ವೈದ್ಯಕೀಯ ಚಿತ್ರಗಳಲ್ಲಿ ಕಂಡುಹಿಡಿಯಬಹುದಾದ ಇತರೆ ವೈದ್ಯಕೀಯ ಸ್ಥಿತಿ ಎಂದು ವರ್ಗೀಕರಣ ಮಾಡುವುದು. ವೈದ್ಯರು ಮಾಡುವ ಮೌಲ್ಯಮಾಪನದ ಜೊತೆ ಕಂಪ್ಯೂಟರ್ ಮೌಲ್ಯಮಾಪನ ಕೂಡ ಸೇರುವುದರಿಂದ ನಿಖರವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು. ಆಬ್ಜೆಕ್ಟ್ ಡಿಟೆಕ್ಷನ್. ವಸ್ತು ಪತ್ತೆ. ಆಬ್ಜೆಕ್ಟ್ ಡಿಟೆಕ್ಷನ್ ಮಷೀನ್ ಲರ್ನಿಂಗ್ ಮಾಡೆಲ್ಸ್ ಆರ್ ಟ್ರೈನ್ಡ್ ಟು ಕ್ಲಾಸಿಫೈ ಇಂಡಿವಿಜುವಲ್ ಆಬ್ಜೆಕ್ಟ್ಸ್ ವಿತಿನ್ ಎನ್ ಇಮೇಜ್ ಅಂಡ್ ಐಡೆಂಟಿಫೈ ದೈರ್ ಲೊಕೇಶನ್ ವಿತಿನ್ ಎ ಬೌಂಡಿಂಗ್ ಬಾಕ್ಸ್. ಚಿತ್ರದಲ್ಲಿನ ವೈಯಕ್ತಿಕ ವಸ್ತುಗಳನ್ನು ವರ್ಗೀಕರಿಸಲು ಹಾಗೂ ಚಿತ್ರದಲ್ಲಿ ಅದರ ಸ್ಥಳವನ್ನು ಸರಹದ್ದು ಚೌಕ ಮಾಡಿ ಗುರುತಿಸಲು ವಸ್ತು ಪತ್ತೆ ಯಂತ್ರಕಲಿಕೆ ಮಾದರಿಗಳಿಗೆ ತರಬೇತಿ ನೀಡುವುದು. ಅಂದರೆ ಚಿತ್ರದಲ್ಲಿರುವ ವಸ್ತುಗಳನ್ನು ಗುರುತಿಸಿ ಅದರ ಬೌಂಡರಿಯನ್ನು ಬಾಕ್ಸ್ ಹಾಕಿ ಗುರುತಿಸುವುದು. ಫಾರ್ ಎಕ್ಸಾಂಪಲ್, ಎ ಟ್ರಾಫಿಕ್ ಮಾನಿಟರಿಂಗ್ ಸೊಲ್ಯೂಷನ್ ಮೈಟ್ ಯೂಸ್ ಆಬ್ಜೆಕ್ಟ್ ಡಿಟೆಕ್ಷನ್ ಟು ಐಡೆಂಟಿಫೈ ದ ಲೊಕೇಶನ್ ಆಫ್ ಡಿಫರೆಂಟ್ ಕ್ಲಾಸಸ್ ಆಫ್ ವೆಹಿಕಲ್. ಉದಾಹರಣೆಗೆ, ವಾಹನ ಸಂಚಾರಿ ನಿರ್ವಹಣೆ ಪರಿಹಾರದಲ್ಲಿ ವಸ್ತು ಪತ್ತೆ ವಿಧಾನ ಬಳಸಿ ರಸ್ತೆಯಲ್ಲಿ ಅಥವಾ ಚಿತ್ರದಲ್ಲಿ ಚಲಿಸುತ್ತಿರುವ ಬೇರೆ ಬೇರೆ ವಿಧದ ವಾಹನಗಳ ಇರುವಿಕೆಯನ್ನು ಗುರುತಿಸಬಹುದು. ಸಿಮಾಂಟಿಕ್ ಸೆಗ್ಮೆಂಟೇಷನ್ ಲಾಕ್ಷಣಿಕ ವಿಭಜನೆ. ಸಿಮಾಂಟಿಕ್ ಸೆಗ್ಮೆಂಟೇಷನ್ is an advanced machine learning technique in which individual pixels in the image are classified according to the object to which they belong. ಚಿತ್ರದಲ್ಲಿನ ಪ್ರತಿ ಪಿಕ್ಸೆಲ್ಗಳನ್ನು ಯಾವ ವಸ್ತುವಿಗೆ ಸೇರಿದೆಯೋ ಹಾಗೆ ವರ್ಗೀಕರಿಸುವ ಯಂತ್ರಕಲಿಕೆಯ ಆಧುನಿಕ ತಂತ್ರವೇ ಲಾಕ್ಷಣಿಕ ವಿಭಜನೆ. ಪ್ರತಿ ಚಿತ್ರವೂ ಕೂಡ ಪಿಕ್ಸೆಲ್ ಎಂಬ ಅತಿ ಚಿಕ್ಕ ಬಣ್ಣದ ಬಿಂದುಗಳ ಜೋಡಣೆಯಿಂದ ಆಗಿದೆ. ಈ ಪಿಕ್ಸೆಲ್ಗಳನ್ನು ಅದು ಗುರುತಿಸುವ ವಸ್ತುವಿಗೆ ಸೇರಿಸಲು ಹಾಗೂ ಆ ಮೂಲಕ ಬೇರೆ ಬೇರೆ ವಸ್ತುಗಳನ್ನು ಗುರುತಿಸಲು ಲಾಕ್ಷಣಿಕ ವರ್ಗೀಕರಣ ಕೆಲಸ ಮಾಡುತ್ತದೆ. For example, a traffic monitoring solution might overlay traffic images with mask layers to highlight different vehicles using specific colors. ಉದಾಹರಣೆಗೆ, ಸಂಚಾರ ನಿರ್ವಹಣೆ ಪರಿಹಾರದಲ್ಲಿ ಒಂದೇ ಚಿತ್ರದಲ್ಲಿ ಇರುವ ಬೇರೆ ಬೇರೆ ವಾಹನಗಳನ್ನು ಗುರುತಿಸಲು ಪ್ರತಿ ವಾಹನದ ಚಿತ್ರವನ್ನು ಬೇರೆ ಬೇರೆ ಪದರಗಳಾಗಿ ವಿಂಗಡಿಸಿ ವಾಹನ ಸಂಚಾರದ ಚಿತ್ರದ ಮೇಲ್ಪದರಗಳನ್ನು ಮಾಡಿ ಪದರಗಳಿಗೆ ನಿರ್ದಿಷ್ಟ ಬಣ್ಣದ ಮುಖಲೇಪ ಮಾಡುವುದರ ಮೂಲಕ ವಾಹನಗಳನ್ನು ಗುರುತಿಸುವುದು. ಇಮೇಜ್ ಅನಾಲಿಸಿಸ್ ಅಥವಾ ಚಿತ್ರ ವಿಶ್ಲೇಷಣೆ. You can create solutions that combine machine learning models with advanced image analysis techniques to extract information from images, including tags that could help catalog the image or even descriptive captions that summarize the scene shown in the image. ಚಿತ್ರಗಳನ್ನು ಕ್ಯಾಟಲಾಗ್ ಮಾಡಲು ಅಥವಾ ಚಿತ್ರದಲ್ಲಿನ ದೃಶ್ಯದ ಸಾರವನ್ನು ವಿವರಣಾ ಶೀರ್ಷಿಕೆ ನೀಡಲು ಟ್ಯಾಗ್ಗಳನ್ನು ಒಳಗೊಂಡಂತ ಮಾಹಿತಿಯನ್ನು ಚಿತ್ರಗಳಿಂದ ಹೊರತೆಗೆಯುವ ಮುಂದುವರಿದ ಚಿತ್ರ ವಿಶ್ಲೇಷಣಾ ತಂತ್ರದ ಜೊತೆಗೆ ಯಂತ್ರ ಕಲಿಕೆ ಮಾದರಿಗಳನ್ನು ಸಂಯೋಜಿಸಿದ ಪರಿಹಾರಗಳನ್ನು ರಚಿಸಬಹುದು. ಫೇಸ್ ಡಿಟೆಕ್ಷನ್ ಅನಾಲಿಸಿಸ್ ಅಂಡ್ ರೆಕಗ್ನಿಷನ್ ಮುಖ ಪತ್ತೆ, ವಿಶ್ಲೇಷಣೆ ಮತ್ತು ಗುರುತಿಸುವಿಕೆ. Face detection is a specialized form of object detection that locates human faces in an image. This can be combined with classification and facial geometry analysis techniques to recognize individuals based on their facial features. ಒಂದು ಚಿತ್ರದಲ್ಲಿ ಇರುವ ಮಾನವನ ಮುಖಗಳನ್ನು ಪತ್ತೆ ಮಾಡುವ ವಸ್ತುಪತ್ತೆಯ ವಿಶೇಷ ವಿಧಾನವೇ ಮುಖಪತ್ತೆ. ಇದನ್ನು ವರ್ಗೀಕರಣ ಹಾಗೂ ಮುಖದ ರೇಖಾತ್ಮಕ ವಿಶ್ಲೇಷಣೆ ತಂತ್ರಗಳ ಜೊತೆಗೂಡಿಸಿ ಮುಖದ ವೈಶಿಷ್ಟ್ಯಗಳನ್ನು ಆಧರಿಸಿ ವ್ಯಕ್ತಿಗಳನ್ನು ಗುರುತಿಸುವುದಕ್ಕೆ ಸಾಧ್ಯತೆ ಇದೆ. ಯೂಸಸ್ ಆಫ್ ಫೇಸ್ ಡಿಟೆಕ್ಷನ್ ಅಂಡ್ ಅನಾಲಿಸಿಸ್. ಮುಖಪತ್ತೆ ಹಾಗೂ ವಿಶ್ಲೇಷಣೆಯ ಉಪಯೋಗಗಳು. ಸೆಕ್ಯೂರಿಟಿ.
Facial recognition can be used in building security applications, and increasingly it is used in smartphones operating systems for unlocking devices. ರಕ್ಷಣೆ ರಕ್ಷಣಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿ ಮಾಡಲು ಮುಖಪತ್ತೆಯನ್ನು ಬಳಸಬಹುದು. ಜೊತೆಗೆ ಸ್ಮಾರ್ಟ್ಫೋನ್ ಆಪರೇಟಿಂಗ್ ಸಿಸ್ಟಮ್ಸ್ಗಳಲ್ಲಿ ಫೋನ್ ಅನ್ಲಾಕ್ ಮಾಡಲು ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ನಾವು ಇದನ್ನು ಫೇಸ್ ಅನ್ಲಾಕ್ ಎಂದು ಕರೆಯುತ್ತೇವೆ. Social media, facial recognition can be used to automatically tag known friends in photographs. ಸಾಮಾಜಿಕ ಮಾಧ್ಯಮ ಮುಖಪತ್ತೆ ಬಳಸಿ ಸ್ವಯಂಚಾಲಿತವಾಗಿ ಫೋಟೋಗಳಲ್ಲಿರುವ ನಿಮಗೆ ತಿಳಿದ ಮಿತ್ರರನ್ನು ಟ್ಯಾಗ್ ಮಾಡಬಹುದು. ನಿಮ್ಮ ಯಾವುದೋ ಮಿತ್ರರು ಪೋಸ್ಟ್ ಮಾಡಿದ ಚಿತ್ರದಲ್ಲಿರುವ ಮುಖಗಳನ್ನು ವಿಶ್ಲೇಷಿಸಿ ಆಯಾ ಮುಖಗಳಿಗೆ ಹೋಲುವ ಡಿಪಿ ಇರುವ ಫೇಸ್ಬುಕ್ ಅಕೌಂಟ್ ಎಲ್ಲವಕ್ಕೂ ಫ್ರೆಂಡ್ ಸಜೆಷನ್ಸ್ ನೀಡಲು ಬಳಸಬಹುದು. Intelligent monitoring. For example, an automobile might include a system that monitors the driver's face to determine if the driver is looking at road or looking at a mobile device or shows signs of tiredness. ಬುದ್ಧಿವಂತ ಉಸ್ತುವಾರಿ. ವಾಹನದ ಚಾಲಕ ರಸ್ತೆ ಕಡೆ ನೋಡುತ್ತಿದ್ದಾನೆಯೋ ಇಲ್ಲವೋ, ಮೊಬೈಲ್ ಏನಾದರೂ ನೋಡುತ್ತಿದ್ದಾನೆಯೋ ಅಥವಾ ದಣಿವಿನ ಲಕ್ಷಣಗಳೇನಾದರೂ ಕಾಣುತ್ತಿವೆಯೋ ಎಂಬುದನ್ನು ಗುರುತಿಸುವ ವ್ಯವಸ್ಥೆಯನ್ನು ಆಟೋಮೊಬೈಲ್ ಕಂಪನಿಯು ವಾಹನಗಳಲ್ಲಿ ಸೇರಿಸಬಹುದು. Advertising. Analyzing faces in an image can help direct advertisements to an appropriate demographic audience. ಜಾಹೀರಾತು ಚಿತ್ರದಲ್ಲಿರುವ ಮುಖಗಳನ್ನು ವಿಶ್ಲೇಷಿಸುವುದರ ಮೂಲಕ ಸೂಕ್ತ ಡಿಮೋಗ್ರಾಫಿಕ್ ವೀಕ್ಷಕರಿಗೆ, ಅಂದರೆ ಅವರ ವಾಸಸ್ಥಳವನ್ನು ಊಹಿಸಿ ಅಲ್ಲಿನ ಜನ ಬಳಸುವ ಸರಕುಗಳ ಬಗ್ಗೆ ನೇರ ಜಾಹೀರಾತು ನೀಡಲು ಸಾಧ್ಯ. ಮಿಸ್ಸಿಂಗ್ ಪರ್ಸನ್ಸ್. ಯೂಸಿಂಗ್ ಪಬ್ಲಿಕ್ ಕ್ಯಾಮೆರಾಸ್ ಸಿಸ್ಟಮ್ಸ್. Facial recognition can be used to identify if a missing person is in the image frame. ಕಳೆದು ಹೋದ ವ್ಯಕ್ತಿಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿನ ಕ್ಯಾಮೆರಾಗಳ ಚಿತ್ರಗಳ ಮೇಲೆ ಮುಖಪತ್ತೆ ವಿಧಾನವನ್ನು ಬಳಸಿ ಗುರುತಿಸಲು ಸಾಧ್ಯ. ಐಡೆಂಟಿಟಿ ವ್ಯಾಲಿಡೇಷನ್. Useful at ports of entry kiosks where a person holds a special entry permit. ಗುರುತು ಊರ್ಜಿತ ಮಾಡುವುದು. ವಿಶೇಷ ಪ್ರವೇಶ ಅನುಮತಿ ಹೊಂದಿರುವ ವ್ಯಕ್ತಿಗಳು ಪ್ರವೇಶಿಸುವ ಸ್ಥಳಗಳಲ್ಲಿ ಇರುವ ಕಿಯೋಸ್ಕ್ಗಳಲ್ಲಿ ಉಪಯೋಗಕರ. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಆಪ್ಟಿಕಲ್ ಅಕ್ಷರ ಗುರುತಿಸುವಿಕೆ OCR. Optical character recognition is a technique used to detect and read text in images. You can use OCR to read text in photographs, for example, road signs or storefronts, or to extract information from scanned documents such as letters, invoices, or forms. ಚಿತ್ರಗಳಲ್ಲಿನ ಅಕ್ಷರಗಳನ್ನು ಪತ್ತೆಹಚ್ಚಿ ಓದಲು ಬಳಸುವ ತಂತ್ರವೇ ಆಪ್ಟಿಕಲ್ ಅಕ್ಷರ ಗುರುತಿಸುವಿಕೆ. ರಸ್ತೆಗಳಲ್ಲಿನ ಸೂಚನೆಗಳು ಅಥವಾ ಸ್ಟೋರ್ ಮುಂದಿನ ಫಲಕಗಳು ರೀತಿಯ ಇತ್ಯಾದಿ ಚಿತ್ರಗಳು ಅಥವಾ ಸ್ಕ್ಯಾನ್ ಮಾಡಿದ ದಸ್ತಾವೇಜುಗಳಿಂದ ಅಕ್ಷರಗಳು, ರಸೀತಿಗಳು ಅಥವಾ ನಮೂನೆಗಳಿಂದ ಮಾಹಿತಿ ಅಥವಾ ಟೆಕ್ಸ್ಟ್ ಬರವಣಿಗೆಯನ್ನು ಹೊರತೆಗೆಯಲು OCR ಬಳಸಬಹುದು. ಕಂಪ್ಯೂಟರ್ ವಿಷನ್ ಸರ್ವಿಸಸ್ ಇನ್ ಮೈಕ್ರೋಸಾಫ್ಟ್ ಅಜೂರ್. ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಕಂಪ್ಯೂಟರ್ ದೃಷ್ಟಿ ಸೇವೆಗಳು. ಕಂಪ್ಯೂಟರ್ ವಿಷನ್. You can use this service to analyze images and video and extract descriptions, tags, objects and text. ಕಂಪ್ಯೂಟರ್ ದೃಷ್ಟಿ. ಚಿತ್ರಗಳು ಮತ್ತು ವಿಡಿಯೋಗಳನ್ನು ವಿಶ್ಲೇಷಿಸಲು ಮತ್ತು ವಿವರಣೆಯನ್ನು, ಟ್ಯಾಗ್ಗಳನ್ನು, ವಸ್ತುಗಳನ್ನು ಮತ್ತು ಟೆಕ್ಸ್ಟ್ ಅನ್ನು ಹೊರತೆಗೆಯಲು ಈ ಸೇವೆಯನ್ನು ಬಳಸಬಹುದು. ಕಸ್ಟಮ್ ವಿಷನ್. Use this service to train custom image classification and object detection models using your own images. ಕಸ್ಟಮ್ ದೃಷ್ಟಿ. ಸ್ವಂತ ಚಿತ್ರಗಳನ್ನು ಬಳಸಿ ಕಸ್ಟಮ್ ಚಿತ್ರ ವರ್ಗೀಕರಣ ಹಾಗೂ ವಸ್ತು ಪತ್ತೆ ಮಾದರಿಗಳನ್ನು ತರಬೇತಿಗೊಳಿಸಲು ಈ ಸೇವೆ ಬಳಸಬಹುದು. ಕಂಪ್ಯೂಟರ್ ವಿಷನ್ ಸರ್ವಿಸಸ್ ಇನ್ ಮೈಕ್ರೋಸಾಫ್ಟ್ ಅಜೂರ್. ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಕಂಪ್ಯೂಟರ್ ದೃಷ್ಟಿ ಸೇವೆಗಳು. ಫೇಸ್. You can use this service to analyze images and video and extract descriptions, tags, objects and text. ಮುಖ್. ಚಿತ್ರಗಳು ಹಾಗೂ ವಿಡಿಯೋಗಳನ್ನು ವಿಶ್ಲೇಷಿಸಿ ವಿವರಣೆಗಳು, ಟ್ಯಾಗ್ಗಳು, ವಸ್ತುಗಳು ಮತ್ತು ಟೆಕ್ಸ್ಟ್ಗಳನ್ನು ಹೊರತೆಗೆಯಲು, ಅಂದರೆ ಗುರುತಿಸಲು ಈ ಸೇವೆಯನ್ನು ಬಳಸಬಹುದು. ಫಾರ್ಮ್ ರೆಕಗ್ನೈಜರ್. Use this service to extract information from scanned forms and invoices. ನಮೂನೆ ಗುರುತಿಸುವಿಕೆ. ಸ್ಕ್ಯಾನ್ ಮಾಡಿದ ನಮೂನೆಗಳು ಹಾಗೂ ರಸೀತಿಗಳಿಂದ ಮಾಹಿತಿಯನ್ನು ಹೊರತೆಗೆಯಲು ಈ ಸೇವೆಯನ್ನು ಬಳಸಬಹುದು. ಕಾಗ್ನಿಟಿವ್ ಸರ್ವಿಸಸ್ ಆಫ್ ಕಂಪ್ಯೂಟರ್ ವಿಷನ್ ಇನ್ ಮೈಕ್ರೋಸಾಫ್ಟ್ ಅಜೂರ್. ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಕಂಪ್ಯೂಟರ್ ದೃಷ್ಟಿಯ ಅರಿವಿನ ಸೇವೆಗಳು. Analyze images with the computer vision service. The computer vision service enables software engineers to create intelligent solutions that extract information from images,
A common task in many artificial intelligence scenarios. ಕಂಪ್ಯೂಟರ್ ದೃಷ್ಟಿ ಸೇವೆಯಿಂದ ಚಿತ್ರಗಳ ವಿಶ್ಲೇಷಣೆ. ಕಂಪ್ಯೂಟರ್ ದೃಷ್ಟಿ ಸೇವೆಯು ಸಾಫ್ಟ್ವೇರ್ ಇಂಜಿನಿಯರ್ರಿಗೆ ಚಿತ್ರಗಳಿಂದ ಮಾಹಿತಿ ಹೊರತೆಗೆಯುವಂತಹ ಬುದ್ಧಿವಂತ ಪರಿಹಾರಗಳನ್ನು ರಚಿಸಲು ಸಾಧ್ಯವಾಗಿಸುತ್ತದೆ. ಇದು ಕೃತಕ ಬುದ್ಧಿಮತ್ತೆಯ ಸಾಕಷ್ಟು ಸನ್ನಿವೇಶಗಳಲ್ಲಿ ಬಳಸುವಂತಹ ಸರ್ವೇ ಸಾಮಾನ್ಯ ಕಾರ್ಯವಾಗಿದೆ. ಕ್ಲಾಸಿಫೈ ಇಮೇಜಸ್ ವಿತ್ ದ ಕಸ್ಟಮ್ ವಿಷನ್ ಸರ್ವಿಸ್. Image classification is a common workload in artificial intelligence applications. It harnesses the predictive power of machine learning to enable AI systems to identify real-world items based on images. ಕಸ್ಟಮ್ ದೃಶ್ಯ ಸೇವೆಯೊಂದಿಗೆ ಚಿತ್ರ ವರ್ಗೀಕರಣ. ಕೃತಕ ಬುದ್ಧಿಮತ್ತೆಯ ಅನ್ವಯಗಳಲ್ಲಿ ಚಿತ್ರ ವರ್ಗೀಕರಣ ಒಂದು ಸಾಮಾನ್ಯ ಕಾರ್ಯಭಾರ. ಚಿತ್ರಗಳಲ್ಲಿನ ನೈಜ ಪ್ರಪಂಚದ ಅಂಶಗಳನ್ನು ಕೃತಕ ಬುದ್ಧಿಮತ್ತೆಯು ಗುರುತಿಸುವುದಕ್ಕೆ ಯಂತ್ರಕಲಿಕೆಯ ಊಹಾಶಕ್ತಿಯನ್ನು ಸಜ್ಜುಗೊಳಿಸುತ್ತದೆ. ಡಿಟೆಕ್ಟ್ ಆಬ್ಜೆಕ್ಟ್ಸ್ ಇನ್ ಇಮೇಜಸ್ ವಿತ್ ದ ಕಸ್ಟಮ್ ವಿಷನ್ ಸರ್ವಿಸ್. ಆಬ್ಜೆಕ್ಟ್ ಡಿಟೆಕ್ಷನ್ is a form of computer vision in which artificial intelligence agents can identify and locate specific types of object in an image or camera feed. ಕಸ್ಟಮ್ ದೃಷ್ಟಿ ಸೇವೆಯನ್ನು ಬಳಸಿ ಚಿತ್ರಗಳಲ್ಲಿರುವ ವಸ್ತುಗಳನ್ನು ಪತ್ತೆ ಮಾಡುವುದು. ವಸ್ತು ಪತ್ತೆಯು ಕಂಪ್ಯೂಟರ್ ದೃಷ್ಟಿಯ ಒಂದು ಕಾರ್ಯವಿಧಾನ. ಇದರಲ್ಲಿ ಕೃತಕ ಬುದ್ಧಿಮತ್ತೆಯ ಏಜೆಂಟ್ಗಳು ಚಿತ್ರ ಅಥವಾ ಕ್ಯಾಮೆರಾ ಫೀಡ್ನಿಂದ ನಿರ್ದಿಷ್ಟ ರೀತಿಯ ವಸ್ತುಗಳನ್ನು ಗುರುತಿಸಬಲ್ಲವು. ಡಿಟೆಕ್ಟ್ ಅಂಡ್ ಅನಲೈಜ್ ಫೇಸಸ್ ವಿತ್ ದ ಫೇಸ್ ಸರ್ವಿಸ್. ಫೇಸ್ ಡಿಟೆಕ್ಷನ್, ಅನಾಲಿಸಿಸ್ ಅಂಡ್ ರೆಕಗ್ನಿಷನ್ ಆರ್ ಇಂಪಾರ್ಟೆಂಟ್ ಕೆಪಬಿಲಿಟೀಸ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊಲ್ಯೂಷನ್ಸ್. The Face Cognitive Service in Azure makes it easy to integrate these capabilities into your applications. ಅಜೂರ್ನ ಫೇಸ್ ಸರ್ವಿಸ್ನೊಂದಿಗೆ ಮುಖ ಪತ್ತೆ ಹಾಗೂ ವಿಶ್ಲೇಷಣೆ. ಕೃತಕ ಬುದ್ಧಿಮತ್ತೆಯ ಪರಿಹಾರಗಳಲ್ಲಿ ಮುಖ ಪತ್ತೆ, ವಿಶ್ಲೇಷಣೆ ಹಾಗೂ ಗುರುತಿಸುವಿಕೆಗಳು ಪ್ರಮುಖ ಸಾಮರ್ಥ್ಯಗಳು. ಅಜೂರ್ನಲ್ಲಿನ ಫೇಸ್ ಅರಿವಿನ ಸೇವೆಯು ನಿಮ್ಮ ಸಾಫ್ಟ್ವೇರ್ ಒಳಗೆ ಇಂತಹ ಸಾಮರ್ಥ್ಯಗಳನ್ನು ಸಂಯೋಜಿಸಲು ಸಾಧ್ಯವಾಗಿಸುತ್ತದೆ. ರೀಡ್ಸ್ ಟೆಕ್ಸ್ಟ್ ವಿತ್ ದ ಕಂಪ್ಯೂಟರ್ ವಿಷನ್ ಸರ್ವಿಸ್. Optical Character Recognition (OCR) enables artificial intelligence systems to read text in images, enabling applications to extract information from photographs, scanned documents, and other sources of digitized text. ಕಂಪ್ಯೂಟರ್ ದೃಷ್ಟಿ ಸೇವೆ ಬಳಸಿ ಟೆಕ್ಸ್ಟ್ ಓದುವುದು. ಆಪ್ಟಿಕಲ್ ಅಕ್ಷರ ಗುರುತಿಸುವಿಕೆಯು ಕೃತಕ ಬುದ್ಧಿಮತ್ತೆಯ ವ್ಯವಸ್ಥೆಗೆ ಚಿತ್ರಗಳಲ್ಲಿರುವ ಟೆಕ್ಸ್ಟ್ ಓದಲು ಸಾಧ್ಯವಾಗಿಸುತ್ತದೆ. ಫೋಟೋಗಳು, ಸ್ಕ್ಯಾನ್ ಮಾಡಿದ ದಸ್ತಾವೇಜುಗಳು ಮತ್ತು ಇತರೆ ಡಿಜಿಟಲ್ ಮಾದರಿಯಲ್ಲಿ ಇರುವ ಟೆಕ್ಸ್ಟ್ ಅನ್ನು ಹೊರತೆಗೆಯಲು ಸಾಧ್ಯವಾಗಿಸುತ್ತದೆ. ಅನಲೈಜ್ ರಿಸಿಪ್ಟ್ಸ್ ವಿತ್ ದ ಫಾರ್ಮ್ ರೆಕಗ್ನೈಸರ್ ಸರ್ವಿಸ್. ಪ್ರೊಸೆಸಿಂಗ್ ಇನ್ವಾಯ್ಸಸ್ ಅಂಡ್ ರಿಸಿಪ್ಟ್ಸ್ ಈಸ್ ಎ ಕಾಮನ್ ಟಾಸ್ಕ್ ಇನ್ ಮೆನಿ ಬಿಸಿನೆಸ್ ಸಿನಾರಿಯೋಸ್. Increasingly, organizations are turning to artificial intelligence to automate data extraction from scanned receipts. ನಮೂನೆ ಗುರುತಿಸುವಿಕೆ ಸೇವೆಯಿಂದ ಸ್ವೀಕೃತಿಗಳ ವಿಶ್ಲೇಷಣೆ. ರಸೀತಿಗಳು ಹಾಗೂ ಸ್ವೀಕೃತಿಗಳನ್ನು ಸಂಸ್ಕರಿಸುವುದು ಹೆಚ್ಚಿನ ವ್ಯವಹಾರಗಳಲ್ಲಿ ಸಾಮಾನ್ಯವಾದಂತಹ ಕಾರ್ಯ. ಸ್ಕ್ಯಾನ್ ಮಾಡಿದ ಸ್ವೀಕೃತಿಗಳಿಂದ ಮಾಹಿತಿಯನ್ನು ಹೊರತೆಗೆಯಲು ಕೃತಕ ಬುದ್ಧಿಮತ್ತೆಯನ್ನು ಬಳಸುವ ಸಂಸ್ಥೆಗಳು ಹೆಚ್ಚುತ್ತಿವೆ. ಈ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಮೂರನೇ ಕಾರ್ಯಕ್ಷೇತ್ರವಾದ ಕಂಪ್ಯೂಟರ್ ದೃಷ್ಟಿಯ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನುಳಿದ ಕಾರ್ಯಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ತರಗತಿಗಳನ್ನು ವೀಕ್ಷಿಸದೇ ಇರುವವರು ಇದೇ ಚಾನೆಲ್ನಲ್ಲಿ ಹಿಂದಿನ 2 ತರಗತಿಗಳು ಲಭ್ಯವಿದೆ, ವೀಕ್ಷಿಸಬಹುದು. ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.